ಎಲಿವೇಟೆಡ್ ಕಾರಿಡಾರ್ ಯೋಜನೆಯಿಂದ ನಗರದಲ್ಲಿ ಕಬ್ಬನ್ ಉದ್ಯಾನವನಕ್ಕೆ ಹಾನಿಯಾಗಲಿದೆ. 33 ಕೋಟಿ ವೆಚ್ಚದಲ್ಲಿ 95 ಕಿಲೋಮೀಟರ್ ಉದ್ದದಲ್ಲಿ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡೋದ್ರಿಂದ 35,000 ಮರಗಳಿಗೆ ಕೊಡಲಿ ಏಟು ಬೀಳಲಿದೆ. ಅಲ್ಲದೆ ಉದ್ಯಾನ ಆಟದ ಮೈದಾನ ಸುತ್ತಮುತ್ತ ಮುಕ್ತ ಜಾಗಗಳ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಉಲ್ಲಂಘನೆಯಾಗುತ್ತೆ. ಸೈಕಲ್ ಕಾರಿಡಾರ್ ಬೇಕು ಅಂತ ಎಲಿವೇಟೆಡ್ ಕಾರಿಡಾರ್ ಬೇಡ, ಈ ಟೆಂಡರ್ ಅನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಒಟ್ಟಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ಟೆಂಡರ್ ರದ್ದು ಮಾಡಲಿಕ್ಕೆ ಈ ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಉದ್ಯಾನ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಉಲ್ಲಂಘನೆ ಆಗ್ತಾ ಇದೆ. ಈ ಕಾರಿಡಾರ್ ಯೋಜನೆಯನ್ನ ರದ್ದುಗೊಳಿಸಬೇಕು ಅನ್ನುವಂಥದ್ದು ಈ ಪ್ರತಿಭಟನಾಕಾರರ ಒತ್ತಾಯ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಮತಾ ಚಿಟ್ ಚಾಟ್ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಏನು ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಸರ್ಕಾರ ಈಗಾಗಲೇ ಎಲಿವೇಟೆಡ್ ಕಾರಿಡಾರ್ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಎಲ್ಲ ಸಂಘಟನೆಗಳಿಂದಲೂ ಕೂಡ ಇದಕ್ಕೆ ತೀವ್ರವಾದಂತಹ ವಿರೋಧ ಕೂಡ ವ್ಯಕ್ತ ಆಗಿದೆ. ಈ ಬಗ್ಗೆ ಇವತ್ತು ಎಲ್ಲ ಸಂಘಟನೆಗಳಿಂದಲೂ ಕೂಡ ಒಂದು ಪ್ರತಿಭಟನೆ ಕೂಡ ನಡೆದಿದೆ. ಆದರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅರುಂಧತಿ ನಾಗ್ ಅವರಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಇವತ್ತು ಎಲಿವೇಟೆಡ್ ಕಾರಿಡಾರ್ ಬಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಈ ಪ್ರಾಜೆಕ್ಟನ್ನು ತಂದಿರುವಂತಹ ಹಿಂದೆ ಇರುವಂತಹ ಉದ್ದೇಶ ಏನಿರ್ಬೋದು? ಈ ಪ್ರಾಜೆಕ್ಟ್ ಬೇಕಾಗಿತ್ತಾ ನಮಗೆ? ಬೇಕಾಗಿಲ್ಲ. ಫಸ್ಟ್ ಸರ್ಕಾರದ ಕರ್ತವ್ಯ ಏನು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡಬೇಕು. ಸರ್ವಸಾಮಾನ್ಯ ಜನರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಸೌಲಭ್ಯ ಕೊಡಬೇಕು ಅವರು. ಸೊ ನೀವು ಮೆಟ್ರೋ ಮಾಡಿ, ಸರ್ಫೇಸ್ ರೈಲ್ ಮಾಡಿ, ಬಸ್ಗಳು ಬೇಕು. ಪ್ರೈವೇಟ್ ಕಾರ್ಸ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಹಾಕಿ, ರಿಜಿಸ್ಟ್ರೇಷನ್ಸ್ ಕಡಿಮೆ ಮಾಡಿ. ಫಸ್ಟ್ ಈ ಪರಿಹಾರಗಳನ್ನು ಫಸ್ಟ್ ನೀವು ಇಂಪ್ಲಿಮೆಂಟ್ ಮಾಡಿ, ಆಮೇಲೆ ಯು ಟಾಕ್ ಆಫ್ ಡ್ರಾಸ್ಟಿಕ್ ಮೆಷರ್ಸ್. ಈಗ ಬೆಂಗಳೂರಂಥ ಶಹರದಲ್ಲಿ ವಸತಿ ಜಾಸ್ತಿ ಆಗಿಬಿಟ್ಟಿದೆ. ಬರ್ರಿ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀರಾ, ನೀರೆಲ್ಲಿಂದ ಸರಬರಾಜು ಮಾಡ್ತೀರಾ? 33,000 ಕೋಟಿ ಖರ್ಚು ಮಾಡಿಬಿಟ್ಟು ಯಾರಿಗಾಗಿ? ಕಾರ್ ಓಡಿಸೋಕ್ಕೆ. So it's a completely lopsided view of development. I don't think this is right. 33,000 ಕೋಟಿ ರೂಪಾಯಿನ ಖರ್ಚು ಮಾಡಿ ಈ ಒಂದು ಪ್ರಾಜೆಕ್ಟ್ನ ತರೋದ್ರಿಂದ ಏನು ಚೇಂಜಸ್ ಮಾಡಬೇಕು ಅನ್ನುವಂಥದ್ದು ಇರ್ಬೋದು? ಅಂದರೆ ಏನಾದರೂ ಚೇಂಜಸ್ ಆಗ್ಬೋದು ಅನ್ನುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇನ್ನು ಮೆಟ್ರೋ ಕನೆಕ್ಟಿವಿಟಿ, ಇಂಟ್ರೊಡ್ಯೂಸ್ ಮೋರ್ ರೋಬಸ್ಟ್ ಮೆಟ್ರೋ, ಟ್ಯಾಕ್ಸ್ ದ ಪ್ರೈವೇಟ್ ವೆಹಿಕಲ್ಸ್ ಹೇಳಿದ್ನಲ್ಲ. ಸೊ ಐ ಥಿಂಕ್ ಆಸ್ ಅ ಪ್ರೈವೇಟ್ ಸಿಟಿಸನ್ ಐ ಕ್ಯಾನ್ ಓನ್ಲಿ ಥಿಂಕ್ ಆಫ್ ದೀಸ್ ಥಿಂಗ್ಸ್. ಬಾಕಿ ಅವ್ರ ಜವಾಬ್ದಾರಿ. ದೇ ಮಸ್ಟ್ ಟಚ್ ದೇರ್ ಹಾರ್ಟ್ ಆ್ಯಂಡ್ ದೇರ್ ಕಾನ್ಷಿಯನ್ಸ್ ಆ್ಯಂಡ್ ಸಿ ವೆದರ್ ಬೆಂಗಳೂರಿಗೆ ಬೇಕಾಯಿತು. ಬೆಂಗಳೂರನ್ನ ಇದು ಇನ್ನೂ ಹಸಿರು ಮಾಡುತ್ತಾ, ಇನ್ನೂ ಚೆಂದಾಗಿ ಮಾಡುತ್ತಾ? ಬೇರೆ ಸಣ್ಣ ಊರುಗಳಿಗೆ ಹೋಗಿ ಗುಲ್ಬರ್ಗ, ಬಾಗಲಕೋಟೆ ಅದನ್ನು ಡೆವಲಪ್ ಮಾಡಿರಿ. ಎಲ್ಲ ಹಣ ಇಲ್ಲೇ ಯಾಕೆ ಸುರಿತೀರಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಡ, ಸುವರ್ಣ ನ್ಯೂಸ್.